ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈಶಾವಾಸ್ಯಂ ಈ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ಫೆಬ್ರವರಿ ತಿಂಗಳು 2025ನೇ ಇಸ್ವಿಯ ಕನ್ಯಾ ರಾಶಿಯ ಫಲ. ಕನ್ಯಾ ರಾಶಿಯ ಲಕ್ಷಣಗಳು: ಯಾವಾಗಲೂ ಕನ್ಯಾ ರಾಶಿಯವರು ಸೌಮ್ಯವಾದ ಗುಣ ಇರುವಂಥವರು ಹಾಗೂ ಕಲಾಪ್ರಿಯರು, ನಾನಾ ವಿಧವಾದ ಸಂಗೀತ ನೃತ್ಯವನ್ನು ತಿಳಿದಂಥವರು ಹಾಗೂ ಸಂಚಾರ ಪ್ರಿಯರು ಹಾಗೂ ಆಕರ್ಷಣ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇಂತಹ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗತಿಯ ಮೇಲೆಗೆ ಇರುವ ಭವಿಷ್ಯವನ್ನು ನೋಡೋಣ. ಮೊದಲು ರವಿಯು ಪೂರ್ವ ಪುಣ್ಯ ಸ್ಥಾನವಾಗಿರ್ತಕ್ಕಂತಹ 5ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ತಂದೆ ತಾಯಿಯವರಿಂದ ಭೂ ಇತ್ಯಾದಿ ಸಂಪತ್ತನ್ನು ಕೂಡ ಸಂಪತ್ತುಗಳನ್ನು ಹೊಂದಿ ಲಾಭವನ್ನು ಕೂಡ ಹೊಂದುತ್ತಾರೆ. ಅದೇ ರವಿಯು 6ನೇ ಭಾವ ವೈರಿಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಸಂಕ್ರಮಣದ ನಂತರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡುಬರುತ್ತೆ. ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ. ಆರೋಗ್ಯ ಸಂಬಂಧಿಯಾದ ಖರ್ಚುಗಳು ಜಾಸ್ತಿಯಾಗುತ್ತದೆ. ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಅತಿ ಅಗತ್ಯವಾಗಿರುತ್ತದೆ. ಅದೇ ರೀತಿಯಾಗಿ ಕುಜನು ಕರ್ಮಸ್ಥಾನವಾಗಿರ್ತಕ್ಕಂತಹ 10ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿ ವ್ಯವಹಾರದಲ್ಲಿ ಲಾಭವನ್ನು, ಕೃಷಿಕರಿಗೆ ಅತಿಯಾಗಿರ್ತಕ್ಕಂತಹ ಲಾಭವನ್ನು, ಭೂಮಿಯಲ್ಲಿ ಹುಟ್ಟತಕ್ಕಂತಹ ಸಂಪತ್ತುಗಳಿಂದ ಅಧಿಕವಾದ ಲಾಭವನ್ನು ಕೂಡ ಪಡೆದುಕೊಳ್ತಾರೆ. ಯಾರು ಸರಕಾರಿ ಕೆಲಸದಲ್ಲಿ ಇರ್ತಾರೋ ಅವರಿಗೆ ಮುಂಬಡ್ಡಿಯನ್ನು ಕೂಡ ಕುಜನು ತೋರಿಸಿಕೊಡ್ತಾನೆ. ಆದರೆ ಸ್ತ್ರೀಯರಿಗೆ ದೇಹದ ಉಷ್ಣಾಂಶದಲ್ಲಿ ಏರುಪೇರುಗಳನ್ನು, ಉದರ ವ್ಯಾಧಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಬುಧನು 5ನೇ ಮನೆಯಲ್ಲಿ ಇರುವಾಗ ಕಲಾ ನೈಪುಣ್ಯತೆಯನ್ನು, ವಿವಾಹ ಭಾಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಗುರುವು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುವಾಗ ಸಂಗೀತ, ನೃತ್ಯ ನೈಪುಣ್ಯತೆಯನ್ನು, ಮೇಲ್ವರ್ಗದ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ತೋರಿಸಿಕೊಡ್ತಾನೆ. ದೇವತಾ ಅನುಗ್ರಹದಿಂದ ಸಂತಾನ ಪ್ರಾಪ್ತಿಯನ್ನು, ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ಕೂಡ ಗುರು ತೋರಿಸಿಕೊಡ್ತಾನೆ. ಶುಕ್ರಗ್ರಹನು ಮೀನರಾಶಿಯಲ್ಲಿ ಉಚ್ಚನಾಗಿ 7ನೇ ಮನೆಯಲ್ಲಿ ಇರುವಾಗ ಕನ್ಯಾ ರಾಶಿ ಶುಕ್ರನಿಗೆ ನೀಚವಾದ್ದರಿಂದ ಮೀನರಾಶಿಯಿಂದ ಕನ್ಯಾ ರಾಶಿಗೆ ಶುಕ್ರನಿಗೆ ನೇರವಾದ ದೃಷ್ಟಿ ಇರುವುದರಿಂದ ಅತಿಗುಹ್ಯವಾಗಿರ್ತಕ್ಕಂತಹ ರೋಗ ಉಲ್ಬಣವನ್ನು ಹಾಗೂ ಸ್ತ್ರೀಯರಿಂದ ಹಾನಿಯನ್ನು, ಸ್ತ್ರೀಯರಿಗೆ ಆಭರಣ, ದ್ರವ್ಯ ಹಾಗೂ ಸುಖದ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಪತಿಪತ್ನಿಯರಲ್ಲಿ ಜಗಳವನ್ನು ಕೂಡ ತೋರಿಸಿಕೊಡ್ತಾನೆ. ಶನೈಶ್ಚರನು 6ನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲಿ ಇರುವಾಗ ಕೌಟುಂಬಿಕವಾಗಿ ಕಲಹಗಳನ್ನು, ಕುಟುಂಬದಲ್ಲಿ ಅಪವಾದವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ನೀವು ಹೋದಲ್ಲಿ ಬಂದಲ್ಲಿ ಅಶುಚಿತ್ವವನ್ನು ತೋರಿಸಿಕೊಡ್ತಾನೆ. ಹಾಗೂ ಸಂಬಂಧಿಕರಲ್ಲಿ ಸೂತಕ ಛಾಯೆಯನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ. ರಾಹು ಗ್ರಹನು ಕನ್ಯಾ ರಾಶಿಯಿಂದ 7ನೇ ಮನೆಯಲ್ಲಿ ಮೀನದಲ್ಲಿ ಶುಕ್ರನೊಂದಿಗೆ ಸಂಯೋಗವನ್ನು ಹೊಂದಿದ್ದರಿಂದ ದಾಂಪತ್ಯ ವಿರಸವನ್ನು ಹಾಗೂ ಸ್ತ್ರೀಯರಿಗೆ ಗರ್ಭ ನಷ್ಟವನ್ನು, ಯಾರು ಷೇರು ಮಾರ್ಕೆಟಲ್ಲಿ ಇರ್ತಾರೋ ಅವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕೂಡ ತೋರಿಸಿಕೊಟ್ಟವನಾದರೂ ಸ್ತ್ರೀಯರಿಗೆ ಹಾರ್ಮೋನು ವ್ಯತ್ಯಯಗಳನ್ನು ರಾಹುಗ್ರಹನು ಕೂಡ ತೋರಿಸಿಕೊಡ್ತಾನೆ. ಜನ್ಮ ರಾಶಿಯಾಗಿರ್ತಕ್ಕಂತಹ 1ರಲ್ಲಿ ಕೇತುಗ್ರಹನು ಜನ್ಮ ರಾಶಿಯಾಗಿರ್ತಕ್ಕಂತಹ 1ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರುವುದರಿಂದ ಮಾನಸಿಕವಾಗಿರ್ತಕ್ಕಂತಹ ಕಳವಳವನ್ನು ಹಾಗೂ ಕ್ರೀಡೆಯಲ್ಲಿ ಅಪಜಯವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ದೈವಭಕ್ತಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ವಿದೇಶ ಸಂಚಾರ ಯಾರು ಮಾಡಬೇಕು ಅಂತ ತಿಳ್ಕೊಂಡಿದ್ದೀರೋ ಅವರಿಗೆ ಕಾರ್ಯದಲ್ಲಿ ವಿಘ್ನಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಕನ್ಯಾ ರಾಶಿ ಕನ್ಯಾ ಅಧಿಪತಿಯಾಗಿರ್ತಕ್ಕಂತಹ ಬುಧನಿಂದ ಒಳ್ಳೆಯ ಬಣ್ಣಗಳನ್ನು ನೋಡುವುದಾದರೆ ಪಚ್ಚೆ ಹಾಗೂ ಬಿಳಿಯುಕ್ತವಾಗಿರ್ತಕ್ಕಂತಹ ಪಚ್ಚೆ ಅಂದರೆ ಗಿಳಿ ಪಚ್ಚೆ, ಇವು ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ಕನ್ಯಾ ರಾಶಿಯವರಿಗೆ. ಪಚ್ಚೆ ಕಲ್ಲು ಉಂಗುರ ಧರಿಸುವುದರಿಂದ ಕನ್ಯಾ ರಾಶಿಯವರಿಗೆ ಇನ್ನಷ್ಟು ಕೂಡ ಒಳ್ಳೆಯ ಫಲಗಳು ಸಿಗುತ್ತವೆ. ಈ ರೀತಿಯಾಗಿ ಗ್ರಹಗತಿಯ ಮೇಲೆಗೆ ಇರುವ ಸ್ವಲ್ಪವಾದ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ
ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು.